ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಬೂರಮೆ ಅನ್ನುವಂಥ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಸೊ ಅದರ ನಾಯಕ ನಟ ಅಥರ್ವ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನಮಸ್ತೆ. ಸರ್, ಈಗ ಬೂರಮೆ ಅನ್ನೋ ಹೊಸ ಪದ, ಹೊಸ ಒಂದು ಮೆಲುಕು ಹಾಕುವಂತಹ ಒಂದು ಹಾಡಾಗಿರ್ಬೋದು. ಸೊ ಎಲ್ಲರ ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತಾ ಇದೆ? ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನೋಡಿ. ಸೊ ನಾವು ಏನೇ ಒಂದು ಪ್ರಯತ್ನ ಮಾಡಿದಾಗ ಅದಕ್ಕೆ ನಮ್ಮ ಕೈಲಿ ಏನು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿರ್ತೀವಿ. ಸೊ ಒಂದು ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಸಿಗೋ ಖುಷಿ ಬೆಲೆನೇ ಕಟ್ಟೋಕ್ಕಾಗಲ್ಲ. ಮೇ ಬಿ ಅದು ಈಗ ಬೇರೆ ಪ್ರೊಫೆಷನಲ್ಲಿ ಅಂದರೆ ದುಡ್ಡು ಅನ್ನೋದು ಒಂದು ಮ್ಯಾಟ್ರ್ ಆಗಲ್ಲ. ಈ ಖುಷಿಗೆ ಹೇಳ್ದಂಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಮೇಡಮ್. ನಾನು ಅಂದ್ಕೊಂಡ ಪ್ರಕಾರ ಈ ಸಾಂಗ್ ನೋಡಿದಾಗ ಒಂದು ಸಿನಿಮಾದಲ್ಲಿ ಇರಬೇಕಾಗಿರುವಂಥ ಸಾಂಗ್. ಸೊ ಆಲ್ಬಮ್ ಸಾಂಗ್ ಆಗಿ ರಿಲೀಸ್ ಆಗಿದೆ. ಸೊ ಯಾಕೆ ಸಿನಿಮಾ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿಲ್ಲ ಅಂತ? ಅಂದರೆ ಈಗ ಸಿನಿಮಾ ಮಾಡಬೇಕಂದ್ರೆ ತುಂಬಾ ಒಂದು ದೊಡ್ಡ ಬಜೆಟ್ ಬೇಕು. ಸೊ ನಮ್ಮ ಹತ್ರ ಇರೋ ಬಜೆಟಲ್ಲಿ ನಾವೇನು ಬೆಸ್ಟ್ ಹೇಳೋಕ್ಕೆ ಸಾಧ್ಯನೋ ಅದನ್ನು ಪೋರ್ಟ್ರೇ ಮಾಡಿದರೆ ಮತ್ತೇನಾದರೂ ಒಂದೊಳ್ಳೆ ಅವಕಾಶಗಳು ಸಿಗ್ಬೋದು ಸಿನಿಮಾ ಮಾಡೋದಕ್ಕೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಮಾಡಿದ್ದು ಬೂರಮೆ. ಸೊ ಈಗ ಬೂರಮೆ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಜನಗಳಿಗೆ? ಸೊ ಅಂದರೆ ಇವತ್ತಿನ ಒಂದು ಜನ್ರೇಷನ್ನಿಗೆ ಆವಾಗ 90s 80s ಲವ್ ಸ್ಟೋರಿ ಎಲ್ಲ ಹೇಗಿರೋದು, ಅವ್ರ ಪೇಷನ್ಸ್ ಲೆವೆಲ್ ಯಾವ ಥರ ಇರೋದು, ಎಷ್ಟೋ ತಿಂಗಳನ್ಗಟ್ಲೆ ಮಾತಾಡದೇ ಇದ್ರೂ ವೆಯ್ಟ್ ಮಾಡಿ ಮತ್ತೆ. ಸೊ ಇವಾಗ ಟ್ರೆಂಡೇ ಬೇರೆ ಥರ ಇದೆ. ಸೊ ಒಂದು ಅವ್ರಿಗೂ ನೆನಪಾಗಲಿ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಸೊ ಅಲ್ಲಿ ನಾವು ಸಾಂಗಲ್ಲಿ ನೋಡಿದಾಗ ಹಳೆ ಕಾಲದ ಕೆಲವೊಂದು ಥಿಂಗ್ಸ್ಗಳನ್ನು ನೀವು ಯೂಸ್ ಮಾಡಿದ್ರೆ, ಕ್ಯಾಸೆಟ್ ಆಗಿರ್ಬೋದು, ಅದರಲ್ಲಿ ರೀಲ್ಗಳಾಗಿರ್ಬೋದು. ಸೊ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಹೇಗೆ ಅನ್ನುವಂಥದ್ದು. ಸೊ ಅದು ಕಂಪ್ಲೀಟ್ ಸೆಟ್ ವರ್ಕ್ ಹುಡುಗರಾದಂಥ ಶಂಕರ್ ಅವರು ಮಾಡಿರೋದು. ಕಂಪ್ಲೀಟ್ ಅದ್ರ ಕ್ರೆಡಿಟ್ಸ್ ಆಗಿರಲಿ, ಅದು ಆಲ್ಮೋಸ್ಟ್ ಒಂದು 1.5 ಮಂತಿಂದ ಎಲ್ಲೆಲ್ಲಿ ಸಿಗುತ್ತೆ ಹುಡ್ಕೊಂಡು ಹೋಗಿ ಪ್ರತಿಯೊಂದು ತೊಗೊಂಡು ಬಂದು ಮಾಡಿರೋದು. ಆ್ಯಂಡ್ ನಿಮ್ಮ ಇದೊಂದು ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್ ಅಂತ ನೇಮ್ ನೋಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಏನು ಈ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್ ಹಿಂದಿನ ಕತೆ? ಸೊ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್ ಆಗಲೇ ಹೇಳ್ದಂಗೆ ನನ್ನ ಫ್ರೆಂಡ್ಸಿಗೆ ಸೇರಿದ್ದದು. ಅದೇ ಈಗ ಯಾವುದೇ ಒಂದು ಚಿಕ್ಕ ಸಿನಿಮಾ ಆಗಲಿ, ತುಂಬ ದೊಡ್ಡ ಸಿನಿಮಾ ಆಗಲಿ, ಯಾರೋ ಫಸ್ಟ್ ಸಿನಿಮಾ ಮಾಡೋ ಡೈರೆಕ್ಟರ್ ಆಗಲಿ, ದೊಡ್ಡ ಸಿನಿಮಾ ಮಾಡಿರೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ಆದ್ರೂ ಒಂದು ಕತೆ ಅಂತ ಮೂಲ ಹುಡುಕ್ತಾ ಹೋದರೆ ಪೆನ್ ಮತ್ತು ಪೇಪರ್. ಸೊ ದ್ಯಾಟ್ ಈಸ್ ವೈ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್. ಸೊ ಈಗ PRK ಅಲ್ಲಿ ನಿಮ್ಮ ಸಾಂಗ್ ರಿಲೀಸ್ ಆಗಿದೆ. ಸೊ ಏನು ಅನಿಸ್ತಾ ಇದೆ, ಏನು ಹೇಳ್ತೀರಾ? ತುಂಬಾ ಖುಷಿಯಾಗುತ್ತೆ. ಸೊ ಹೊಸಬ್ರಾಗಿ ಈ ಥರದ್ದು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಈ ಥರದ್ದು ಏನೋ ಒಂದು ಮಾಡಿದಾಗ ಈ ಥರ PRK ಅನ್ನೋವಂಥ ಸಂಸ್ಥೆ ಅದನ್ನು ಗುರುತಿಸಿ ಬೆಂಬಲ ಕೊಟ್ಟಾಗ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ನೀವು ಅಪ್ಪು ಅವರ ಫ್ಯಾನ್ ಅಂತ ಕೂಡ ಕೇಳ್ಪಟ್ಟೆ. ಸೊ ಈ ಸಂದರ್ಭದಲ್ಲಿ ಅವರಿದ್ದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ಅಪ್ಪು ಸರ್ನ. ಅಪ್ಪು ಸರ್ ಹತ್ರ ಈ ಸಾಂಗ್ನ ಲಾಂಚ್ ಮಾಡಿಸಿದ್ರೆ ಅದರಲ್ಲಿ ಸಿಗ್ತಿದ್ದ ಖುಷಿನೇ ಬೇರೆ. ಸೊ ಅಪ್ಪು ಸರ್ ಬಗ್ಗೆ ಹೇಳುವಷ್ಟು ನಾನು ತುಂಬ ಚಿಕ್ಕವನು. ಸೊ ಅಂದರೆ ಅವ್ರ ಸಿನಿಮಾಗಳನ್ನ ನೋಡಿಕೊಂಡೇ ಬೆಳೆದಿದ್ದು. ಸೊ ಇವಾಗ ಆಲ್ಬಮ್ ಸಾಂಗ್ ಮಾಡಿದರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಯಾವ ಪಾತ್ರ ಮಾಡೋಕ್ಕೆ ನಿಮಗೆ, ನಾನು ಈ ಪಾತ್ರವನ್ನು ಮಾಡಬೇಕು, ಅಥವಾ ಲವ್ಲಿ ಬಾಯ್ ಆಗಿ ಕಾಣಿಸ್ಕೊಳ್ತೀರಾ, ಅಥವಾ ಖಡಕ್ ಲುಕ್ಕಲ್ಲಿ ಏನಾದರೂ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯಾವ ಥರದ ಪಾತ್ರ ಮಾಡಬೇಕು ಅಂತ ಆಸೆ ನಿಮಗೆ? ಅಂದರೆ ಎಲ್ಲ ಥರದ ಪಾತ್ರನೂ ಮಾಡಬೇಕಂತ ಆಸೆ ಇದೆ ಮೇಡಮ್. ಬಟ್ ಇವಾಗ ಕಾಲೇಜ್ ಸಬ್ಜೆಕ್ಟ್ ಮಾಡೋಣ ಅಂತಲೇ ಅದಕ್ಕೆ ಪ್ರಿಪೇರ್ ಆಗ್ತಾ ಇರೋದು. ಅದೇ ಕಾರಣಕ್ಕೆ ಅಲ್ಲಿ ಸಾಂಗಲ್ಲಿ ಒಂದು ಸ್ವಲ್ಪ ಈಗಿರೋದಕ್ಕಿಂತ ಸ್ವಲ್ಪ ದಪ್ಪ ಇದೆ. ಕಾಲೇಜ್ ಕ್ಯಾರೆಕ್ಟರ್ಗೇ ಪ್ರಿಪ್ರೇಷನ್ ನಡೀತಾ ಇದೆ ಸದ್ಯಕ್ಕೆ. ಅದೇ ಇದಿರೋದು ಪ್ಲ್ಯಾನ್. ಸೊ ಇವಾಗ ಸೆಟ್ಟಲ್ಲಿ ಎಲ್ಲ ಕೆಲಸನೂ ನೀವೇ ಮಾಡ್ತಿದ್ದೀರಾ ಅಂತ ಎಲ್ಲರೂ ಹೊಗಳ್ತಿದ್ದಾರೆ. ಸೊ ಯಾಕೆ ಇಷ್ಟೊಂದು ಡೆಡಿಕೇಶನಾಗಿ ಮಾಡ್ತಿದ್ದೀರಾ ಅನ್ನುವಂಥ? ಅಂದರೆ ಆ ಸ್ಕ್ರೀನ್ ಮೇಲೆ ಬಂದಾಗ ಯಾರೋ ಒಬ್ಬರು ಜವಾಬ್ದಾರಿ ತೊಗೊಳ್ಲೇಬೇಕು ಎಲ್ಲದರದ್ದು. ಸೊ ನಂಬಿ ನನ್ನ ಫ್ರೆಂಡ್ಸು ಅವ್ರ ಸೇವಿಂಗ್ಸ್ನೆಲ್ಲ ನನಗೆ ಕೊಟ್ಟಾಗ ಡೆಫಿನೆಟ್ಲಿ ಅದನ್ನು ಅವ್ರಿಗೆ ಓಕೆ ಇವನು ಅದನ್ನು ಮಿಸ್ಯೂಸ್ ಮಾಡಿಲ್ಲ ಅಂತ ಅನಿಸ್ಬಾರ್ದು. ಆಮೇಲೆ ಸೇಮ್ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೊಳ್ಲೇಬೇಕು. ಸೊ ಜನರಲ್ ಆಗಿ ನಾನೇ ತೊಗೊತಾ ಇದ್ದೆ ಅಷ್ಟೇ. ಸೊ ಕೊನೆಯದಾಗಿ ಹಾಡು ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ ಅನ್ನುವಂಥ? ಹಾಡು ಬಗ್ಗೆ ಹೇಳೋದಾದರೆ ನಾವು ಹಾಡು ಮಾಡಿದ್ದೀವಿ, ನೀವು ನೋಡಿ ನಿಮಗೇನು ಅನಿಸುತ್ತೆ ಅಂತ ನಮಗೆ ಹೇಳಿ. ಸೊ ದಟ್ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಡೆಫಿನೆಟಾಗಿ ಕರೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಸಿನ್ಸಿಯರ್ ಹಾನೆಸ್ಟ್ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಮತ್ತಿನ್ನೊಂದೇನೋ ಒಂದು ದೊಡ್ಡ ಪ್ರಯತ್ನಕ್ಕೆ ಧೈರ್ಯ ಬರುತ್ತೆ ನಮಗೆ ಅಷ್ಟೇ.